ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ 12 ಸಂಚಿಕೆಗಳಿಂದ ರಾಯರ ಅನೇಕ ಮಹಿಮೆಗಳನ್ನು ಕೇಳಿದ್ದೀವಿ. ಎಷ್ಟು ಕೇಳಿದ್ರೂ ಇನ್ನೂ ಒಂದು ಮಹಿಮೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಅಂಥ ಒಂದು ದಿವ್ಯವಾದ ಉಪಾಯಗಳನ್ನು ನೀಡ್ತಾರೆ ನೋಡಿ. ಹೀಗೆ ಸೇವೆ ಮಾಡಿ, ಹೀಗೆ ಅನುಗ್ರಹಿಸ್ತೇನೆ ಅಂತ. ಅದೇ ತರಹ ಈ ಸಂಚಿಕೆಯಲ್ಲೂ ವಿಶೇಷವಾದ ಒಂದು ಮಹಿಮೆ, ಹಾಗೆ 2 ಶ್ಲೋಕಗಳು ಏನು ವಿಶೇಷವಾದದ್ದಿದೆ ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಸುಂದರವಾದ ರಾಯರ ಮಹಿಮೆ. ಈ ಘಟನೆಯನ್ನು ಏನು ಕೇಳ್ತಾ ಇದ್ದೀರಿ ಈ ಮುಂದೆ, ಈ ಘಟನೆ ನಡೆದಿದ್ದು ಹತ್ತತ್ರ 100 ವರ್ಷದ ಹಿಂದಕ್ಕೆ. ಆಗ ಒಬ್ಬರು ದಂಪತಿಗಳು, ಮಗಳಿರ್ತಾಳೆ, ಒಳ್ಳೆ ವಿಷ್ಣು ಭಕ್ತರವರು. ಆದರೆ ಮಗಳಲ್ಲಿ ಬ್ರಹ್ಮರಾಕ್ಷಸನ ಒಂದು ಪ್ರವೇಶ. ಹೇಗಂದ್ರೆ ಹಂಗೆ ಆಡ್ತಾ ಇರ್ತಾಳೆ ಮಗಳು, ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪಾಪ ಆಕೆ ಏನು ಮಾಡ್ತಾಳೆ, ಆ ಒಳಹೊಕ್ಕ ಬ್ರಹ್ಮರಾಕ್ಷಸ ಆ ರೀತಿ ಕುಚೇಷ್ಟೆ ಏನು ಮಾಡ್ತಾ ಇರ್ತಾನೆ. ಓಡಿಸೋದು ಹೇಗೆ, ಒಬ್ಬರು ಸೂಚನೆ ಕೊಟ್ಟು ರಾಯರ ಹತ್ರ ಹೋಗಿ ಸೇವೆ ಮಾಡಿ ಕರ್ಕೊಂಡೋದ್ರು. ಕರ್ಕೊಂಡು ಹೋಗ್ಲಿಕ್ಕೆ ಗಲಾಟೆ ಬ್ರಹ್ಮರಾಕ್ಷಸನ. ನನ್ನ ಯಾಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಮಂತ್ರಾಲಯಕ್ಕೆ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಓಡೋಗ್ಲಿ ಬ್ರಹ್ಮರಾಕ್ಷಸ ಅಂತ. ಅಂದರೆ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಬೇಡಿ ಅಂತ ತಡಿತಾ ಇದ್ದಾನೆ ಆ ಬ್ರಹ್ಮರಾಕ್ಷಸ. ಮಂತ್ರಾಲಯ ಅಂತ ಹೆಸರು ಕೇಳಿದ್ರೆ ಗಡಗಡ ಅವನಿಗೆ ಅಂತ ಅರ್ಥ, ನಡುಗ್ತಾ ಇದ್ದಾನೆ. ಆದರೆ ನೋಡಿ, ಬ್ರಹ್ಮರಾಕ್ಷಸ ಅಂದ ಕೂಡಲೇ ನೀವು ಯಾವುದೋ ಭೂತ ಪ್ರೇತ ಅದಕ್ಕೆ ಹೋಲಿಸ್ಕೊಂಬೇಡಿ. ಯಾಕಂದರೆ ಭೂತ ಪ್ರೇತ ಪಿಶಾಚ ಇದಕ್ಕೆ ಎಷ್ಟು ಶಕ್ತಿನೋ ಇದರ ಮೇಲಿರೋದು ಬ್ರಹ್ಮರಾಕ್ಷಸ, ಅಂದರೆ ಇನ್ನೆಷ್ಟು ಶಕ್ತಿ ಇರಬೇಕು. ಇಂಥ ಬ್ರಹ್ಮರಾಕ್ಷಸ ಹೊಕ್ಕೊಂಡಿದ್ದಾನೆ. ಯಾಕೋ ಏನೋ ಗೊತ್ತಿಲ್ಲ. ಇಲ್ಲ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ, ಇಲ್ಲ ನಾನು ಬರಲ್ಲ ಅಂತ. ಇದಕ್ಕೇನು ಮಾಡ್ತಾ ಇದ್ದ ಬ್ರಹ್ಮರಾಕ್ಷಸ, ಈ ದಂಪತಿಯ ಮಗಳಿಗೆ ತೊಂದರೆ ಕೊಡೋದಾಗ ಆಗ ಹುಚ್ಚುಚ್ಚ ಥರ ಈ ಮಗಳಾಡೋದು. ಏನು ಮಾಡಬೇಕು, ತಂದೆ ತಾಯಿಯರು ಮನಸ್ಸು ಮಾಡಿ ನನ್ನ ಹೇಗಾದರೂ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ರಾತ್ರಿ ಹೊತ್ತು ಹೊರಡಲಿಲ್ಲ, ಬೆಳಗ್ಗೆ ಹೊತ್ತು ಹೊರಟಿದ್ದಾರೆ. ಸಾಮಾನ್ಯವಾಗಿ ಈ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಇದೆಲ್ಲ ಬೆಳಗಿನ ಜಾವದಲ್ಲಿ ಅದರ ಕೆಲಸ ಏನಿರಲ್ಲ. ಯಾಕೆ ದೇವತೆಗಳ ಸನ್ನಿಧಾನ, ಆ ಸಮಯದಲ್ಲಿ ಅದು ಯಾವುದೂ ಏನೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಶಕ್ತಿ ಇರಲ್ಲ. ಅದಕ್ಕೆ ಬೆಳಗ್ಗೆ ಪ್ರಯಾಣ ಶುರು ಮಾಡಿಬಿಟ್ರು. ಹೇಗೋ ಒಂದು ಮಂತ್ರಾಲಯ ಕ್ಷೇತ್ರಕ್ಕೆ ತಲುಪಿಬಿಟ್ಟಿದ್ದಾರೆ. ರಾತ್ರಿ ತಾನೇ ಇದರ ಆಟ. ಸರಿ, ರಾತ್ರಿ ಹೊತ್ತು ಬಂದಿದೆ. ಇವರು ಏನು ದಿವಸ ರಾಯರ ಸೇವೆಯನ್ನು ಅನನ್ಯವಾಗಿ ಮಾಡ್ತಾ ಇದ್ದಾರೆ. ರಾಯರ ಪಾದೋದಕ ಅದನ್ನು ಮಗಳ ಮೇಲೆ ಪ್ರೋಕ್ಷಣೆ ಮಾಡೋದು, ಮೃತ್ತಿಕೆಯನ್ನು ನೀರಿನಲ್ಲಿ ಹಾಕಿ ಕದಡಿ ಆ ಮೃತ್ತಿಕಾ ನೀರನ್ನು ಮಗಳಿಗೆ ಕುಡಿಸೋದು. ಒಂದು ದಿನ ಹೀಗೆ ಎಲ್ಲ ಸೇವೆ ಮಾಡಿದಾಗ ರಾತ್ರಿ ಬೆಳದಿಂಗಳಿದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಭಕ್ತರು ಸೇವೆ ಮಾಡಿ ತಮ್ಮ ತಮ್ಮ ಸ್ಥಳಕ್ಕೆ ಹೊರಟೋಗಿದ್ದಾರೆ. ಇವರು ಅಲ್ಲೇ ಪಕ್ಕದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರೋರು. ತುಂಬ ಹಳೆ ಕಾಲ, ಆಗ ಒಂದು ಕಾಡಿನ ರೀತಿಯ ಪರಿಸರ. ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಕೂತಿದ್ದಾರೆ ತಂದೆ ತಾಯಿ, ಹಿಂದೆ ಮಗಳಿದ್ದಾಳೆ. ಒಂದು 12 ಗಂಟೆ ಸಮಯ ದಿಢೀರಂತ ಮಾಯ ಆಗಿಬಿಟ್ಟಿದ್ದಾಳೆ ಮಗಳು. ನೋಡ್ತಾರೆ, ಎಲ್ಲೋಗಿದ್ದಾಳೆ. ಆಚೆ ಈಚೆ ಸುತ್ತಲೂ ಮುತ್ತಲೂ ಹುಡುಕ್ತಾರೆ. ನೋಡಿದ್ದೀರಾ ಅಂತ ಕೇಳ್ತಾರೆ ತಂದೆ ತಾಯಿ. ಇಲ್ಲೇ ಇತ್ತಲ್ಲ, ಇಲ್ಲ ಕಾಣ್ತಾ ಇಲ್ಲ. ಸರಿ, ಸುತ್ತಲೂ ಮುತ್ತಲೂ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಕಾಣಿಲ್ಲ. ಅಷ್ಟೊತ್ತಿಗೆ ಮಠದ ಹಿಂಬದಿಯಲ್ಲಿ ಒಂದು ಜೋರಾಗಿ ಅಳೋ ಶಬ್ದ ಕೇಳಿಸುತ್ತೆ. ಯಾರಿದು ಅಂತ ಓಡ್ ಹೋದರೆ ಒಂದು ಬಾವಿ, ಅದರ ದಂಡೆ ಮೇಲೆ ಅಳ್ತಾ ಕೂತಿದ್ದಾಳೆ ಇವ್ರ ಮಗಳು. ಸೀದಾ ಹೋಗ್ತಾರೆ ಹತ್ತಕ್ಕೆ. ಅವಳಿಗೆ ಇನ್ನೂ ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಏನಾಯ್ತಮ್ಮ, ಯಾಕೆ ಇಲ್ಲಿ ಬಂದಿದೆ ಅಂತ ಸಮಾಧಾನ ಪಡಿಸಿ ಆಗ ಕೇಳ್ತಾರೆ. ಕೇಳಿದ್ರೆ ಆಗ ಅವಳು ಹೇಳ್ತಾಳೆ, ಅಂದರೆ ಬ್ರಹ್ಮರಾಕ್ಷಸರು ಹೇಗಿರ್ತಾರೆ ಅಂತ. ಏನಾಯಿತು, ನಾನು ನಿಮ್ಮ ಹಿಂದೆ ಕೂತಿದ್ನಲ್ಲ, ಕೂತಾಗ ದೂರದಲ್ಲಿ ಒಬ್ಬ ಬ್ರಾಹ್ಮಣ ಕಂಡ. ಆ ಬ್ರಾಹ್ಮಣ ಕರೆದ, ಬಾಮ್ಮ ಇಲ್ಲಿಂತ ಸಂಜ್ಞೆ ಮಾಡ್ದ ಕೈಯಿಂದ. ಆಯಿತು ಅಂತ ನಾನು ಹೋದರೆ ಆ ರೂಪದಲ್ಲಿ ಬ್ರಹ್ಮರಾಕ್ಷಸ ಬಂದಿದ್ದ. ಎತ್ಕೊಂಡು ದಿಢೀರಂತ ಹಿಂದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟ, ಅವನ ಭುಜದ ಮೇಲೆ ಹಾಕ್ಕೊಂಡು ಅಂತ
ಹೇಳ್ತಾಳೆ ಅವಳು. ಅಂದರೆ ಬ್ರಹ್ಮರಾಕ್ಷಸದ ಶಕ್ತಿ ನೋಡಿ, ಯಾವ್ಯಾವುದೋ ರೂಪ ತಗೊಂಡು ತೊಂದರೆ ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ. ಅದು ರಾತ್ರಿ ಕಾಲ, ಬೆಳಗಿನ ಜಾವ ಅಲ್ಲ, ರಾತ್ರಿ ಕಾಲದಲ್ಲಿ ಇಂಥ ಒಂದು ಶಕ್ತಿ. ಅದೇನು ಗಟ್ಟಿಯಾಗಿ ನಗ್ತಾ ಅಟ್ಟಹಾಸ ಬೀರ್ತಾ, ಗೊತ್ತಾಯ್ತಾ ನಾನು ನಿನ್ನ ಬಿಡಲಿಲ್ಲ, ಈಗ ಇಲ್ಲಿ ಕರ್ಕೊಂಬಂದ್ರು ನಾನು ಬಿಡಲಿಲ್ಲ ಅಂತ ಹೇಳಿ ಅಟ್ಟಹಾಸದಿಂದ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಆಕೆ ಪ್ರಾರ್ಥನೆ ಮಾಡ್ಕೊಡ್ತಾಳೆ, ಬಿಟ್ಬಿಡು ನಾನು ಯಾಕೆ ನನ್ನ ದೇಹದಲ್ಲಿ ಸೇರ್ಕೊಂಡು ನೀನು ಒದ್ದಾಡಿಸ್ತಾ ಇದೆಯಾ, ಬಿಟ್ಬಿಡು ಅಂತ. ಇಲ್ಲ ನಾನು ಬಿಡಲ್ಲ, ನಿನ್ನ ನಾನು ಕೊಲ್ತೇನೆ ಅಂತ ಆ ಬ್ರಾಹ್ಮಣ ರೂಪ ಬಿಟ್ಟ. ದೊಡ್ಡ ಭಯಂಕರ ರೂಪ. ಇನ್ನೀ ಸಲ ಮುಗೀತು, ಇವಳು ಕಥೆನೇ ಮುಗೀತು. ಇಲ್ಲಿವರೆಗೂ ಸುಮ್ಮನೆ ಇರ್ತಾ ಇದ್ದ ಒಳಗಡೆ, ಈಗ ನೋಡಿದ್ರೆ ಅವಳು ಕಥೆನೇ ಮುಗಿಸ್ತೀನಿ ಅಂತ ಹೊರಟಿದ್ದಾನೆ ಈ ಬ್ರಹ್ಮರಾಕ್ಷಸ. ಅಷ್ಟರಲ್ಲಿ ಆಕೆ ಹೇಳ್ತಾಳೆ ಮಗಳು, ಏನಾಯಿತು ಅಂದರೆ ಆ ಕಡೆ ದೂರದಿಂದ ಒಬ್ಬ ವೃದ್ಧ ಬ್ರಾಹ್ಮಣ ಬರ್ತಾ ಇದ್ದಾರೆ. ಬ್ರಾಹ್ಮಣ ಅಂದ್ರೇನು? ಶ್ರೇಷ್ಠ ಸನ್ಯಾಸಿಗಳು. ಆ ಸನ್ಯಾಸಿಗಳು ಕೈಯಲ್ಲಿ ದಂಡ ಹಿಡ್ಕೊಂಡು ಬಂದಿದ್ದಾರೆ. ದಂಡದಿಂದ ಆ ಬ್ರಹ್ಮರಾಕ್ಷಸನಿಗೆ ಒಂದು ಏಟು ಕೊಟ್ರಂತೆ. ಏಟು ಕೊಟ್ಟು ಕೂಡಲೇ ಆ ಬ್ರಹ್ಮರಾಕ್ಷಸ ಕೆಟ್ಟ ಧ್ವನಿ ಮಾಡ್ತಾ ಅಯ್ಯೋ ಅಯ್ಯೋ ಅಂತ ಕಿರಿಸ್ತಾ ಸುಟ್ಟೋದ್ನಂತೆ ಆ ಬ್ರಹ್ಮರಾಕ್ಷಸ. ಆಗ ಆ ವೃದ್ಧ ಸನ್ಯಾಸಿಗಳು ಹೇಳಿದ್ರಂತೆ, ನೋಡಮ್ಮ ಯೋಚನೆ ಮಾಡಬೇಡ, ಇನ್ನು ಮುಂದೆ ನಿನಗೆ ಯಾವುದೇ ಈ ರೀತಿಯ ಬ್ರಹ್ಮರಾಕ್ಷಸನ ಬಾಧೆ ಆಗಲ್ಲ ಅಂಥೇಳಿ ಅನುಗ್ರಹ ಮಾಡಿ ತಾವು ಕಣ್ಣು ಕಾಣಲಿಲ್ಲ. ಅಂದರೆ ನಮಗೆಲ್ಲ ಇದರಿಂದ ಕೇಳಿದಾಗ ಏನು ಅರ್ಥ ಆಯಿತು? ಸಾಕ್ಷಾತ್ ರಾಯರೇ ಆ ರೂಪದಲ್ಲಿ ಬಂದು ಅನುಗ್ರಹಿಸಿದ್ದಾರೆ ಅಂತ ಅರ್ಥ. ಆಮೇಲೆ ನನಗೆ ರಾತ್ರಿ ಆಗಿಬಿಡಿದೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಅಳ್ತಾ ಕೂತಿದ್ದೀನಿ ಅಂತ ಅದ್ಲಂತೆ. ಹಬ್ಬ, ಇವರು ಮನಸ್ಸು ಸಮಾಧಾನ ಆಯಿತು. ಅದು ರಾಯರು ತಾವು ತಮ್ಮ ಪಾದೋದಕ ಪ್ರೋಕ್ಷಣೆ, ಮೃತ್ತಿಕೆಯನ್ನು ಕದಡಿ ನೀರನ್ನು ಕುಡಿಸೋದು ಇದೆಲ್ಲ ಮಾಡಿದಾಗ ರಾಯರೇ ಬಂದು ಕೋಲ್ ತಗೊಂಡು, ಅದು ಅವರು ದಂಡ ತಗೊಂಡು ಓಡಿಸಿದಾರಲ್ಲ, ಹಾಗೆ ಎಂಥ ಒಂದು ಕ್ಷುದ್ರ ಬಾಧೆ ಇರಲಿ ಅದನ್ನೆಲ್ಲ ಓಡಿಸ್ತಾರೆ ಅವರೇ ಬಂದು. ಅದರಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಯಾವ ಥರ ಅವರನ್ನು ಪ್ರಾರ್ಥನೆ ಮಾಡ್ತೀವೋ ಹಾಗೆ ಖಂಡಿತ ಅನುಗ್ರಹ ಆಗೇ ಆಗುತ್ತೆ ಅಂತ ತಿಳಿಸ್ತಾ, ಹಾಗಾದ್ರೆ ಇಂಥ ಅನುಗ್ರಹ ಆಗಬೇಕು ಅಂತಾದರೆ ತಪ್ಪದೆ ಈ ಮುಂದೆ ಹೇಳೋ ಈ 2 ಶ್ಲೋಕಗಳನ್ನು ಪಾರಾಯಣ ಮಾಡ್ತಾ ಇರಿ ಅಂತ ಹೇಳ್ತಾ, ಕೇವಲ ಬ್ರಹ್ಮರಾಕ್ಷಸನ ಬಾಧೆ ಅಂತಲ್ಲ, ಇನ್ನು ಮಿಕ್ಕಿದ ಕೆಳಮಟ್ಟದ್ದು ಬ್ರಹ್ಮರಾಕ್ಷಸನ ಬಾಧೆ ದೊಡ್ಡದು, ಇನ್ನು ಭೂತ ಪ್ರೇತ ಪಿಶಾಚ ಆದಿ ಭಯ, ಇನ್ನೇನು ಭಯ, ಮಾಟ ಮಂತ್ರ ಇದೆಲ್ಲ ಯಾವ ಲೆಕ್ಕ. ರಾಯರ ಪಾದೋದಕ, ರಾಯರ ಮೃತ್ತಿಕಾ ನೀರಿನ ಸೇವೆ ಇದೆಲ್ಲ ಇದ್ದಾಗ ಇದೇನು ಸಣ್ಣ ವಿಷಯ, ಇದು ದೊಡ್ಡ ವಿಷಯನೇ ಅಲ್ಲ. ಅದರಿಂದ ಈ ಥರದ ವಿಶೇಷ ಅನುಗ್ರಹ ಆಗಬೇಕು, ಎಲ್ಲ ವಾರಣೆ ಆಗಬೇಕು ಅಂತಾದರೆ ಈಗ ಹೇಳುವ 2 ಶ್ಲೋಕಗಳ ಪಾರಾಯಣವನ್ನು ಪ್ರತಿನಿತ್ಯ ಮಾಡಿ ಅರ್ಥಾನುಸಂಧಾನದ ಜೊತೆಗೆ. ಹಾಗಾದರೆ ಯಾವ ಶ್ಲೋಕಗಳಿವು ಅಂತಂದರೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ ಒಂದು ಶ್ಲೋಕ. ಎರಡನೇದು ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯಾ ತಂದ್ರಾಕಂಪವಚ ಕೌಂಠ್ಯ ಮುಖಾಯೇ ಚೇಂದ್ರಿಯೋದ್ಭವಾ. ಹೀಗೆ 2 ಶ್ಲೋಕ. ಇದರ ಅರ್ಥ ಏನು ಅಂತ ನೋಡ್ತಾ ಹೋಗೋಣ. ಇದು ಪ್ರಹ್ಲಾದರಾಜರ ಬಗ್ಗೆನೂ ಇದೆ, ಹಾಗೆ ರಾಯರ ಬಗ್ಗೆ, ಹಾಗೆ ವ್ಯಾಸರಾಜರ ಬಗ್ಗೆ ಎಲ್ಲ ಒಂದೇ ತರಹದ ಅರ್ಥ ಬರುತ್ತೆ. ಅದರಿಂದ ಸುಲಭವಾಗಿ ಒಮ್ಮೆ ನಾವು ಈ ಶ್ಲೋಕವನ್ನು ಕೇಳಿದಾಗ ಅಷ್ಟು ಅರ್ಥ ಆಗ್ಬಿಡುತ್ತೆ. ಹೇಗೆ? ದಯೆ, ದಾಕ್ಷಿಣ್ಯ, ವೈರಾಗ್ಯ, ಏನೇನಿತ್ತು ಗುಣ, ದಯೆ, ಕಾರುಣ್ಯ, ಕಷ್ಟ ಇದ್ದವ್ರ ಬಗ್ಗೆ ಇವರಿಂದ ನನಗೇನು ಲಾಭ ಅಂತ ಯೋಚನೆ ಮಾಡಲಿಲ್ಲ, ದಯೆಯನ್ನು ತೋರಿಸ್ತಾ ಇದ್ರು. ಇನ್ನು ದಾಕ್ಷಿಣ್ಯ ಅಂದರೆ ರುಜುತನ, ಒಂದು ಪ್ರಾಮಾಣಿಕತನ. ಯಾರು ಹೇಗೆ ಇರ್ತಾರೋ ಅವ್ರಿಗೆ ಅದೇ ಥರ ಅನುಗ್ರಹವನ್ನು ಮಾಡೋದು. ಇನ್ನು ವೈರಾಗ್ಯ, ವಾಕ್ಪಾಟವ, ಮಾತಿನ ಶಕ್ತಿ, ಇದೇ ಥರ ಎಷ್ಟೆಷ್ಟು ಗುಣ ಇದೆ ಅವರಲ್ಲಿ. ಇದು ಪ್ರಹ್ಲಾದರಾಜರಲ್ಲೂ ಇತ್ತು, ವ್ಯಾಸರಾಜರಲ್ಲೂ ಇತ್ತು, ರಾಯರಲ್ಲೂ ಇತ್ತು. ಇನ್ನು ಶಾಪ ಅನುಗ್ರಹ ಶಕ್ತಃ, ಶಾಪ ಅನುಗ್ರಹ ಎರಡಕ್ಕೂ ಶಕ್ತಿ ಇತ್ತು. ಎರಡೂ ವಿಷಯದಲ್ಲಿ ಕೊಡೋದು ಪರಿಹಾರ ಮಾಡುವಂಥ ಸಾಮರ್ಥ್ಯ ಪ್ರಹ್ಲಾದರಾಜರಿಗೆ, ವ್ಯಾಸರಾಜರಿಗೆ, ರಾಯರಿಗಿತ್ತು. ಎಂಥ ಒಂದು ಕ್ಷುದ್ರವಾದ ಘಟನೆ. ಒಮ್ಮೆ ಏನು ಮಾಡಿದರು, ಒಬ್ಬ ವ್ಯಕ್ತಿ ರಾಯರ ಪರೀಕ್ಷೆಗೆ ಅಂತ ಬಂದ್ರಂತೆ. ಅಂದರೆ ರಾಯರೆಲ್ಲರೂ ಶಾಪ ಕೊಟ್ಟಿದ್ದಾರಾ ಅಂತ ಒಂದು ಪ್ರಶ್ನೆ. ಎಲ್ಲಿ ಶಾಪ ಅಂದರೆ, ಒಬ್ಬರು ತಮ್ಮ ಮಗನನ್ನು ಸತ್ತ ಶವದಂತೆ ಮಲಗಿಸಿದ್ರು. ನೋಡೋಣ ರಾಯರು ಏನು ಮಾಡ್ತಾರೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡಿದ್ದಂತೆ. ನನ್ನ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ ಸ್ವಾಮಿ, ದಯವಿಟ್ಟು ನನ್ನ ಮಗನ ಬದುಕಿಸಿ ಅಂತ. ಅವನು ಸತ್ತೇ ಇಲ್ಲ, ನಾಟಕ ಮಾಡ್ತಾ ಇದ್ದಾನೆ. ರಾಯರು ಬಂದ್ರಂತೆ, ನಗ್ತಾ ಹಾಗೆ ಆಗ್ಲಪ್ಪ ಅಂದ್ರಂತೆ. ಅಷ್ಟೇ,
ಹಾಗೆ ಆಗ್ಲಪ್ಪ ಅಂದ್ರೆ ಏನರ್ಥ? ಇವರೇನು ನಾಟಕಕ್ಕೆ ಮಲಗಿದ್ರಲ್ಲ ಹಾಗೆ ಆಗಲಿ ಅಂತ. ಹಾಗೆ ಮಲ್ಕೊಂಡ್ಬಿಟ್ನಂತ. ಅವ್ನಿಗೆ ಹೇಳಲಿಕ್ಕೂ ಆಗ್ತಾ, ಅವ್ನಿಗೆ ಎಚ್ಚರನೇ ಆಗ್ತಾ ಇಲ್ಲ. ಆಮೇಲೆ ನಿಜವಾಗಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿದಂತೆ, ದಯವಿಟ್ಟು ಬದುಕಿಸಿ ಅಂತ. ಆಮೇಲೆ ನಗ್ತಾ ನಗ್ತಾ, ಆಯಿತು ನೀನೇನು ಅಂದ್ಕೊಂಡಿದ್ಯಾ ಹಾಗೆ ಆಗಲಿ ಅಂತ ಪ್ರೋಕ್ಷಣೆ ಮಾಡಿ ಎಪ್ಸಿದ್ರಂತೆ. ಅಂದರೆ ಪರೀಕ್ಷೆ ಮಾಡ್ಲಿಕ್ಕೆ ದೊಡ್ಡವ್ರ ಹತ್ರ ಹೋಗಬಾರ್ದು ಅಂತ. ಮಾಡ್ಲಿಕ್ಕೆ ಹೋದರೆ ಈ ಥರದ ದುರ್ಘಟನೆ ಆಗುತ್ತೆ. ಇದೇ ಶಾಪ. ಅಂದರೆ ಪರೀಕ್ಷೆ ಮಾಡ್ಲಿಕ್ಕೆ ಎಂದೆಂದಿಗೂ ದೊಡ್ಡವ್ರ ಬಗ್ಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಒಂದು ಅನುಗ್ರಹ ಮಾಡುವಂಥದ್ದು. ಎಷ್ಟು ಮೃತ ಶಿಶುಗಳನ್ನು, ಸತ್ತೋಗಿರೋಂಥ ಮಕ್ಕಳು, ಸತ್ತೋಗಿರೋದು ಅಂತಂದರೆ ದುರ್ಮರಣ. ನಮ್ಗನ್ಸುತ್ತೆ, ಅಯ್ಯೋ ಇನ್ನೂ ಆಯುಷ್ಯ ಇತ್ತಲ್ಲಪ್ಪ, ಯಾಕೆ ಇಷ್ಟು ಬೇಗ? ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ ನೀವು ಸಂದರ್ಭದಲ್ಲಿ ರಾಯರ ಪ್ರಾರ್ಥನೆ ಮಾಡಿತ್ತು ಅಂತಂದರೆ ಬದುಕಿಸಿರ್ತಾರೆ. ಪೂರ್ಣ ಆಯುಷ್ಯ ಕಳೆದಿತ್ತು ಅಂದರೆ ಆಗ ರಾಯರು ಕೂಡ ಆ ಭಗವಂತನ ಸಂಕಲ್ಪವನ್ನು ಮೀರಲ್ಲ. ಭಗವಂತ ಹೇಗೆ ಸಂಕಲ್ಪ ಮಾಡಿದ್ನೋ ಹಾಗೆ ಆವಾಗ ಅನುಗ್ರಹ ಮಾಡಿದ್ರೆ ಇನ್ನೊಂದು ರೀತಿಯ ಅನುಗ್ರಹವನ್ನು ಖಂಡಿತ ಮಾಡೇ ಮಾಡ್ತಾರೆ. ಹಾಗಾದರೆ ಶಾಪ ಅನುಗ್ರಹ ಎರಡಲ್ಲೂ ಶಕ್ತಿ. ಇಂಥ ಇನ್ನೊಬ್ಬರ ಗುರುಗಳನ್ನು ಹತ್ತಿರದಿಂದ ಇಷ್ಟು ಅನುಗ್ರಹ ಮಾಡೋರು ನೋಡಲಿಲ್ಲ ಅಂತ, ಅಂಥವ್ರು ಇಲ್ಲ ಅಂತ ಅಪ್ಪಣಾಚಾರ್ಯ ಹೇಳ್ತಾರೆ. ವ್ಯಾಸರಾಜರ ವಿಷಯದಲ್ಲೂ ಹಾಗೆ, ಪ್ರಹ್ಲಾದರಾಜರ ವಿಷಯದಲ್ಲೂ ಹಾಗೆ. ಹೀಗೆ ಈ ಶ್ಲೋಕದ ಅಭಿಪ್ರಾಯ. ಇನ್ನು ಅಜ್ಞಾನ ವಿಸ್ಮೃತಿ ಭ್ರಾಂತಿ. ಪ್ರಹ್ಲಾದರಾಜ ನೆನಪಿಸ್ಕೊಡಿ, ಅಜ್ಞಾನ ಕಳೀತಾರೆ. ವಿಸ್ಮೃತಿ, ನಮಗೆ ಮರ್ತು ಹೋಗ್ತಾ ಇರತ್ತೆ, ಅದನ್ನು ಕಳೀತಾರೆ. ಭ್ರಾಂತಿ, ಭ್ರಮೆ ಬರುತ್ತೆ, ಕೆಲವು ವಿಷಯದಲ್ಲಿ ವಿಪರೀತವಾಗಿ ತಿಳ್ಕೊಳ್ತೀವಿ, ಅದನ್ನು ಕಳೀತಾರೆ. ಸಂಶಯ, ಹಾಗೋ ಹೀಗ, ಅದನ್ನೂ ಕಳೀತಾರೆ. ಅಪಸ್ಮೃತಿ ಅಂದರೆ ಮೂರ್ಛಾ ರೋಗ, ಮೂರ್ಛೆ ತಪ್ಪು ಬೀಳ್ತಾ ಇರ್ತಾರೆ, ಎಚ್ಚರ ಆಗಲ್ಲ, ಅಂಥ ರೋಗವನ್ನು ಪರಿಹಾರ ಮಾಡ್ತಾರೆ. ಕ್ಷಯರೋಗ ಪರಿಹಾರ ಮಾಡ್ತಾರೆ. ತಂದ್ರ ಅಂದರೆ ಯಾವಾಗಲೂ ತೂಕಡಿಸ್ತಾ ಇರ್ತಾರೆ, ಆಕಳಿಕೆ ಮಾಡ್ತಾ ಇರ್ತಾರೆ. ಅದು ವಿಶೇಷವಾಗಿ ದೇವ್ರ ಪೂಜೆ, ಗುರುಗಳ ಪೂಜೆ, ಪ್ರದಕ್ಷಿಣೆ, ಆಕಳಿಕೆ ಅಂತ ಮಾಡ್ತಾ ಇರ್ತಾರೆ, ಇಲ್ಲ ತೂಕಡಿಸ್ತಾ ಇರ್ತಾರೆ. ಇದೆಲ್ಲ ದೋಷ. ಆ ಸಮಯದಲ್ಲಿ ಹಾಗೆ ಮಾಡಬಾರ್ದು. ಎಚ್ಚರದಿಂದ ಎಲ್ಲ ಇಂದ್ರಿಯಗಳನ್ನು ಚೆನ್ನಾಗಿ ಇಟ್ಕೊಂಡು ಎಚ್ಚರದಿಂದ ಸೇವೆಯನ್ನು ಮಾಡಬೇಕು. ಅಲ್ಲಿ ಏನೋ ಅಂತಾರೆ ಹಿಂಗೆ ನಿದ್ದೆ ಮಾಡ್ಕೊಂಡು ಸೇವೆ ಮಾಡ್ತಾ ಇದ್ರೆ ಅದು ಫಲ ಸಿಗಲ್ಲ. ಅಂಥ ದೋಷ ಕಳೀತಾರೆ. ಕಂಪ, ನಡುಕ, ಕೆಲವರು ಹೆಸರಿಡ್ದ ನಡುಕ, ಏನೋ ಹೆದರಿಕೆ, ಎಲ್ಲ ಹೆದರಿಕೆಯನ್ನು ಪರಿಹಾರ ಮಾಡ್ತಾರೆ. ವಚಃ ಕೌಂಠ್ಯ ಅಂದರೆ ಮಾತು ತೊದಲಾಗಿ ಮಾತಾಡ್ತಾ ಇರ್ತಾರೆ. ಆ ಮಾತಿಗೆ ಒಂದು ಶಕ್ತಿಯನ್ನು ಕೊಟ್ಟು ಉದ್ಧಾರವನ್ನ ಮಾಡ್ತಾರೆ. ಆ ಮಾತು ಏನು ಸರಾಗವಾಗಿ ಬರ್ತಾ ಇರಲ್ಲ, ಅದನ್ನು ಸರಾಗವನ್ನಾಗಿ ಮಾಡ್ತಾರೆ ರಾಯರು. ಹೀಗೆ ಯಾವುದು ಇಂದ್ರಿಯೋದ್ಭವ, ನಿಮ್ಮ ಕಣ್ಣಿಂದ, ಕಿವಿಯಿಂದ ಏನೇನೇನೇನು ತೊಂದರೆಗಳನ್ನು ನೀವು ಅನುಭವಿಸ್ತಾ ಇರ್ತೀರಿ, ಪ್ರತಿಯೊಂದು ಇಂದ್ರಿಯ, ಅದರಲ್ಲೂ ಮನಸ್ಸಂತೂ ನೋಡಿ, ನೀವು ಕಣ್ಣು, ಕಿವಿ, ಮೂಗು ಎಲ್ಲ ಸರಿ ಇದೆ ಅಂದ್ಕೊಂಡಿರ್ತೀವಿ, ಮನಸ್ಸೊಂದು ಸರಿ ಇರಲ್ಲ, ಇಡೀ ದೇಹನೇ ಸರಿ ಇರಲ್ಲ. ಹಾಗಾಗಿ ಮನಸ್ಸು ಅನ್ನೋ ಇಂದ್ರಿಯವನ್ನು ಸರಿಪಡಿಸಿ ಎಲ್ಲ ಇಂದ್ರಿಯಗಳಿಗೆ ಚುರುಕುತನ ಉಂಟು ಮಾಡ್ತಾರೆ ರಾಯರು, ಪ್ರಹ್ಲಾದರಾಜರು, ಹಾಗೆ ವ್ಯಾಸರಾಜರು. ಹೀಗಾಗಿ ಯಾವುದೇ ದೋಷ ಆಗಲಿ ಆ ಪ್ರತಿಯೊಂದು ದೋಷಗಳನ್ನು ಪರಿಹಾರ ಮಾಡ್ತಾ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತಾದರೆ 2 ಶ್ಲೋಕಗಳನ್ನು ವಿಶೇಷವಾಗಿ ಪಾರಾಯಣ ಮಾಡಬೇಕು. ಹಾಗಾಗಿ 2 ಶ್ಲೋಕದಲ್ಲಿ ತಿಳಿಸಿದಂತೆ ಒಂದಲ್ಲ ಎರಡಲ್ಲ, ಅಜ್ಞಾನ, ವಿಸ್ಮೃತಿ, ಭ್ರಾಂತಿ, ಸಂಶಯ, ಅಪಸ್ಮೃತಿ, ಕ್ಷಯ, ತಂದ್ರ, ಕಂಪ, ವಚಕೌಂಠ್ಯ, ಮುಖಾಂತರ, ಇನ್ನು ಏನೇನೇನಿದೆಯೋ ಎಲ್ಲ ಅಂತ ಪ್ರಧಾನವಾದ ಪಟ್ಟಿಯನ್ನು ಮಾಡಿ ಇಷ್ಟನ್ನೇ ಕಳೀತಾರೆ ಅಂದಮೇಲೆ ಇನ್ನು ಮಿಕ್ಕಿದ್ದೇನೆಲ್ಲ ಕಳೀದೇ ಇರ್ತಾರಾ ಅಂಥೇಳಿ ಅಭಿಪ್ರಾಯ. ಯಾಕೆ? ಅವ್ರಿಗೆ ದಯಾ, ದಾಕ್ಷಿಣ್ಯ, ವೈರಾಗ್ಯ ಎಲ್ಲ ಇದೆ. ಅವ್ರು ಅಷ್ಟು ಗುಣ ಇದ್ಮೇಲೆ ಇಂತಿಂಥ ದೋಷ ಇಲ್ಲದೇ ಇರೋ ಹಾಗೆ ಹೇಗೆ ಮಾಡಬೇಕು ಅದು ಅವ್ರಿಗೆ ಗೊತ್ತಿದೆ. ಈ ರೀತಿಯಲ್ಲಿ ಈ 2 ಶ್ಲೋಕಗಳ ಪಾರಾಯಣ ವಿಶೇಷವಾಗಿ ಅನುಗ್ರಹಪ್ರದವಾದದ್ದು ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ಎಲ್ಲರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ ಇವರಿಗೆ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಇದೆಲ್ಲ ಸದ್ಗುಣಗಳನ್ನು ಕೊಡಲಿ, ಎಲ್ಲ ದೋಷಗಳನ್ನು ಆ ರಾಯರು, ಪ್ರಹ್ಲಾದರಾಜರು, ವ್ಯಾಸರಾಜರು ಪರಿಹರಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅವರು ಇಲ್ಲಿ ಡಿಸ್ಪ್ಲೇ ಆದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.